ಕಾಣಬಾರ್ದಾಗಿತ್ತು. ಕರ್ನಾಟಕದಲ್ಲಂತೂ ಹಿಂಗಾಗ್ಲೇ ಬರ್ತಿತ್ತು. ಏನಾಯ್ತಣ್ಣ? ಪುರಾತನ ಕಾಲದ ವಿಗ್ರಹಗಳನ್ನ ಕಳ್ಳರು ರಾತ್ರಿ ಜೋಚ್ಕೊಂಡು ಹೋಗ್ಬಿಡಿದ್ರು. ಪುರಾತನ ಕಾಲಕ್ಕಂದ್ರೆ ಎಷ್ಟು ವರ್ಷ ಹಿಂದಿಂದು? ಸುಮಾರು 1-1.5 ವರ್ಷಗಳ ಹಿಂದೆ ನೆಲದಲ್ಲಿ ಸಿಕ್ಕಿತು. ನೆಲದಲ್ಲಿ ಊತಿಟ್ಟಿರ್ತಾರೆ ಬೇಕಂತ ನೆಲದಲ್ಲಿ ಊತಿಟ್ರಲ್ಲ. ಅಂದಿನ ಕಾಲಕ್ಕೆ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಯಾವುದಾದ್ರೂ ಒಂದು ದೇವಸ್ಥಾನನೋ ಗುಡಿನೋ ಗೋಪುರನೋ ಈ ಬೀಸೋ ಗಾಳಿಗೆ ಬಿರುಗಾಳಿಗೆ ಇಲ್ಲ ಭೂಕಂಪಕ್ಕೆ ಸಿಕ್ಕು ಅವೆಲ್ಲ ನೆಲದಲ್ಲಿ ಊತು ಹೋಗ್ಬಿಟ್ಟಿರ್ತವೆ. ಅವನ್ನೆಲ್ಲ ಮತ್ತೆ ಕಷ್ಟಪಟ್ಟು ಹುಡುಕಿ ಆಚೆ ತೆಗೆದಿಟ್ಟಿರ್ತಾರೆ. ಅಂತವ್ನಿಗೆ ಕಳ್ಳರು ದೋಚ್ಬಿಟ್ಟಿದಾರಮ್ಮ. ಎಷ್ಟೆಲ್ಲ ತಿಳ್ಕೊಂಡಿದ್ಯಾ? ಹೋಗಿ ಹೋಗಿ ಅಂತ ಅದಕ್ಕೆ ಯಾಕಣ್ಣ ಮದ್ವೆ ಅದೇ? ಹೋಗಿ ನಿಮ್ಮ ಡ್ಯಾಡಿನ ಕೇಳು. ಮೂರ್ತಿಗಳು ಎಲ್ಲೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇವಳು ದಿಕ್ ತಪ್ಪಿಸ್ತಾಳೆ. ಈ ವಿಗ್ರಹಗಳು ಏನಾದ್ರೂ ಅಪ್ಪಿ ತಪ್ಪಿ ನನ್ನ ಕೈಗೆ ಸಿಕ್ಬಿಟ್ರೆ ಬೇಜಾನ್ ದುಡ್ಡು ಮಾಡ್ಬಿಡ್ತೀನಿ. ಯಜಮಾನ್ರೆ ಉಳಿದಿದ್ದು ಸಾಕು. ಕಾಫಿ ಕಪ್ ದಬಾಕೊಂಡ್ಬಿಡ್ತೀನಿ. ಯಜಮಾನ್ರೆ ನಾನು ಕಾಫಿ ಕಪ್ಗೂ ಅಭ್ಯಾಸ ಮಾಡಿಸಿದ್ದೀನಿ. ಈಗೇನು ಕೊಟ್ಬಿಟ್ಟು ಹೋಗ್ತೀಯೋ ಇಲ್ಲ ಇಟ್ಬಿಟ್ಟು ಹೋಗ್ತೀಯೋ? ಇದು ನಿಮ್ಗಲ್ಲ, ಅತ್ತೆಯವ್ರಿಗೆ. ಮನೆ ಯಜಮಾನ ನಾನು. ನಿನಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನೀವ್ ನನ್ ಕಣ್ಣಿಗೆ ಬಿದ್ದು ಮನ್ಸಿಗೆ ನಾಟಿ ತುಂಬಾ ದಿನ ಆಗೋಯ್ತು. ಅದು ನಾನು MSc ಮೇಡ್ ಸರ್ವೆಂಟ್ ಚಂಪಾಕಲಿ ಕಾರ್ಮಿಕ ಸಂಘ ಪ್ರೆಸಿಡೆಂಟ್ ಆಗಿ ನಾನೇ ಸೀನಿಯಾರಿಟಿ ಫಾಲೋ ಮಾಡ್ಲಿಲ್ಲ ಅಂದ್ರೆ ಇನ್ ಯಾರು ಫಾಲೋ ಮಾಡ್ತಾರೆ? ನನ್ನಿನ್ ಯಾರು ಫಾಲೋ ಮಾಡ್ತಾರೆ ಹೇಳಿ? ಅಯ್ಯೋ ನಿನ್ನ ಸೀನಿಯಾರಿಟಿಗೆ ಎಷ್ಟು ಬೆಂಕಿ ಬೇಡ. ಹೋಗ್ಕೊಡು. ಅಲ್ಲ ಯಜಮಾನ್ರೆ, ಅವಾಗಿಂದ ಪೇಪರ್ ನೋಡ್ತಾನೆ ಇದ್ದೀರಾ, ಇದ್ರಲ್ಲಿ ಇರೋದನ್ನೆಲ್ಲ ಕಟ್ ಮಾಡ್ತಾ ಇದ್ದೀರಾ? ಇಲ್ಲ, ಮನಸ್ಸನ್ನ ಗಟ್ಟಿ ಮಾಡ್ಕೋತಾ ಇದ್ದೀನಿ. ಈ ಪುರಾತನ ವಿಗ್ರಹಗಳು ಎಲ್ಲಿ ಹೋದ್ವು, ಅದನ್ನ ನಾನು ಪಡೆಯೋದು ಹೇಗೆ? ಆ ವಿಗ್ರಹಗಳನ್ನೆಲ್ಲ ತಗೊಂಬಂದು ಏನ್ ಮಾಡ್ತೀರಾ? ಪೂಜೆ ಮಾಡ್ತೀನಿ. ನಿನಗೆ ಏನೇ ಗೊತ್ತು ಅದ್ರ ಬೆಲೆ? ಒಂದೊಂದು ವಿಗ್ರಹನು 1 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ. ಹಳೆ ವಸ್ತುಗಳು ಅಂದ್ರೆ ಬಂಗಾರಕ್ಕೆ ಸಮ. ಮತ್ತೆ ನೀವು ಜಾಜಿ ಆಂಟಿನ ಯಾಕೆ ಕಡ್ಲೆಕಾಯಿಗಿಂತ ಕಡಿಮೆ ಬೆಲೆ ಕಟ್ತೀರಾ? ಮೇಲೆ ಬಿದ್ದು ಮದುವೆ ಆದವ್ರಿಗೆ ಬೆಲೆ ಇರಲ್ಲ. ಚಂಪಾ, ನಿನ್ ಯಾಕೋ ಅತಿ ಆಯ್ತು ಕಣೆ. ಅಯ್ಯೋ, ನಾನೇನ್ ಮಾಡ್ದೆ? ಯಜಮಾನ್ರು ಹಳೆ ವಸ್ತುಗಳಿಗೆ ಬೆಲೆ ಜಾಸ್ತಿ ಅಂತ ಹೇಳ್ತಾ ಇದ್ರು, ಅದಕ್ಕೆ ನಿಮ್ ಬೆಲೆ ಕಡಿಮೆ ಆಗ್ಬಾರ್ದು ಅಂತ ಕೇಳ್ತಾ ಇದ್ದೆ. ನಾನು ಆಂಟಿಕ್ ಅಲ್ಲ, ಲೇಟೆಸ್ಟ್. ಹೋಗಿ ಆ ಕಡೆ. ಲೇಟು ಎಷ್ಟು? ರೀ, ಬ್ಯೂಟಿ ಪಾರ್ಲರ್ಗೆ ಹೋಗೋದಕ್ಕೆ 3,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಡ್ರಿ. ಬ್ಯೂಟಿ ಪಾರ್ಲರಾ? ಮೇಡಮ್ ಅವರೇ, ಶಿಲಾಪಾಲಿಕೆಗೆ ಪೌಡ್ರು ಸ್ನೋ ಅವಶ್ಯಕತೆ ಇದೆಯೇ? ಅಂದ್ರೆ ನಾನು ಬೇಲೂರ ಶಿಲಾಪಾಲಿಕೆ ಅಷ್ಟೊಂದು ಬ್ಯೂಟಿ ಆಗಿದೆ. ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ತಮ್ಮ ಬ್ಯೂಟಿನ ಯಾಕೆ ಹಾಳು ಮಾಡ್ಕೋತೀರಾ? ನಿಜವಾಗ್ಲೂ ನಾನು ಅಷ್ಟು ಸುಂದರವಾಗಿದ್ದೀನ ರೀ. ಹೌದು ಕಣ್ರಿ. ಯಾಕಿದ್ರೆ ಹೋಗಿ ಕನ್ನಡಿ ನೋಡ್ಕೊಳ್ಳಿ. ಕನ್ನಡಿ ಯಾಕೆ? ನಿಮ್ ಕಣ್ಣೆ ತೋರಿಸಿ, ಇಲ್ಲಿ ನೋಡ್ಕೋತೀನಿ. ಮೇಡಮ್ ಅವರೇ, ನಮ್ಮ ಕಣ್ಣು ಚಿಕ್ಕವು, ಅದರಲ್ಲಿ ತಮ್ಮ ಆಕೃತಿ ಇಡಿಸಲ್ಲ. ಕನ್ನಡಿ ಹೋಗಿ ನೋಡ್ಕೊಳ್ಳಿ. ಯಾರು ಬೇಕಾಗಿತ್ತು? ಇಲ್ಲಿ ಆಂಟಿಕ್ ವಸ್ತುಗಳು ತಗೊಳ್ಳೋರಿದ್ದಾರೆ ಅಂತ ಗೊತ್ತಾಯ್ತು. ತಿನ್ನೋ ವಸ್ತುಗಳನ್ನ ಬಿಟ್ಟು ಧೂಳ್ ತಿನ್ನೋ ವಸ್ತುಗಳನ್ನ ಮಾರ್ತಿದ್ದೀರಲ್ರೆ. ನಿನಗೆ ಯಾಕ್ರಿ ಆ ವಿಷಯ? ಆಂಟಿಕ್ ಪೀಸ್ ತಗೊಳ್ಳೋರಿದ್ದಾರಾ? ಪಾಂಡುರಂಗ, ಯಾರೋ ನಿನಗೆ ಬೇಕಾಗಿರೋದು ತಗೊಂಡ್ ಬಂದಿದ್ದಾರೆ, ನೋಡ್ ಬರೋ. ಏನಾಗ್ಬೇಕಿತ್ತು ಹೇಳಿ? ನನ್ನ ಹೆಸರು ರಂಗಸ್ವಾಮಿ ಅಂತ. ಗುರುಪುರ ನ್ಯೂಸ್ ಪೇಪರು. ನಾನು ನಿಮ್ಮ ಹತ್ರ ಪರ್ಸನಲ್ ಆಗಿ ಸ್ವಲ್ಪ ಗುಟ್ಟಾಗಿ ಮಾತಾಡ್ಬೇಕು. ಹೌದು. ಜಡಿ ಮಣ್ಣು ಚಪ್ಪಕೊಂಡು ಹೋಗ್ರ, ಆಟ ಆಡ್ಕೊಳ್ಳಿ. ಈಗ ಮಾತಾಡಿ. ವಾತಾವರಣ ಪ್ರಶಾಂತವಾಗಿದೆ. ಈ ಗುರುಪುರ ದೇವಸ್ಥಾನ ಬಗ್ಗೆ ನಿಮ್ಗೆ ಗೊತ್ತು? ಮಾತಾಡಿ. ನಮ್ಮ ಮನೆ ಇಟ್ಗೆ ಕಿವಿ ಇವೆ. ಈ ಗುರುಪುರದ ದೇವಸ್ಥಾನ ಬಗ್ಗೆ ಯಜಮಾನ್ರೆ, ನಿಮ್ಮ ಮನೆಯವ್ರನ್ನ ಸ್ವಲ್ಪ ಆಚೆ ಕಳಿಸ್ಬಿಟ್ರೆ ಒಳ್ಳೇದು. ಅದಲ್ಲ. ಮತ್ತೆ ಇದು ಯಾವುದು? ಅದು ಒಂದು ಲೇಟೆಸ್ಟ್ ಪೀಸು. ಚಂಪಾ, ನೀನು ಆಚೆ ಹೋಗು, ನಾವೇನೋ ಮಾತಾಡ ಹೋಗು. ಅದು ಏನಂದ್ರೆ ಇದು ಅಣ್ಣಯ್ಯ, ನಾ ಈ ಮನೇಲಿ ಇದ್ರೆ ನಿಮ್ಗೆ ಏನಾದ್ರೂ ತೊಂದ್ರೆನಾ? ಖಂಡಿತವಾಗೂ ತೊಂದರೆ ಆಗುತ್ತೆ. ನಿಮ್ಮ ಯಜಮಾನರನ್ನ ಆಚೆ ಕಳಿಸಿದ್ದೀನಿ, ನೀನು ಹೋಗು. ನಮ್ಮ ಯಜಮಾನ್ರನ್ನ ಆಚೆ ಕಳ್ಸಿದ್ಯಾ? ಅವನಿಗೇನು ಗೊತ್ತಾಗಲ್ಲ. ಫುಲ್ ದಡ್ಡ. ಆಚೆ ಹೋಗಿ ಒಳಗಡೆ ಬಂದ್ಬಿಟ್ಟ. ಮಾತಾಡಿ. ಒಳಗೆ ಹೋಗಿದ್ರೆ ಆಚೆ ಹೋಗ್ತಾರೇನೋ. ಪಾಂಡುರಂಗ, ಅಷ್ಟೊಂದು ಗದ್ದಿ ಇಲ್ಲ ಅಂತ ಹೇಳ. ಗುರುಪುರದ ನಟರಾಜ. ಪೇಪರ್ನಲ್ಲಿ ವಿಗ್ರಹಗಳು ಕಳತನ ಆಗಿದ್ದಾವೆ ಅಂತ ಬಂದಿತ್ತು. ಇದನ್ನ ಕದ್ದ ವಿಗ್ರಹ ಚೋರ ತಾವೇನು? ಪಾಂಡುರಂಗ, ಈ ವಿಗ್ರಹಕ್ಕೆ ಪೂಜೆ ಮಾಡ್ತೇನೋ? ನಿನಗೆ ಗೊತ್ತಿರೋದು ಇದು ಒಂದೇನೆ. ನೀನ್ ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳ. ನಾವು ಮಾತಾಡಿ. ಪೊಲೀಸ್ನವರು ನನ್ನ ಬೆನ್ನಿಗೆ ಬಿದ್ದಿದ್ದಾರೆ. ಪೆನ್ ಕದ್ರೆ ಬಿಡಲ್ಲ, ಇನ್ನು ಮೂರ್ತಿ ಕದ್ದಿದ್ರೆ ಇನ್ನು ಬಿಡ್ತಾರೇನ್ರಿ? ನನ್ನ ಹತ್ರ ಇಟ್ಕೊಳಕ್ಕಾಗಲ್ಲ. ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತ ಇದ್ದೀರಾ? ನೀವು ಹಳೆ ವಿಗ್ರಹಗಳನ್ನ ಕೊಂಡ್ಕೋತೀರಿ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ಮ ಹತ್ರ ಬಂದೆ. ನೀವು ಗಂಡು ಕಲಿತಾರೆ. ಅದು ಮದುವೆಗೆ ಮುಂಚೆ. ನೀನ್ ಡಾಕ್ಟರ್ ಸರ್ಟಿಫಿಕೇಟ್ ಕೊಡಬೇಡ. ತಾವು ಮಾತಾಡಿ.
ಅದಕ್ಕೆ ವಿಗ್ರಹನ ನಿಮಗೆ ಮಾರಿಬಿಡೋಣ ಅಂತೀನಿ. ಇದಕ್ಕೆ ತಾವು ಕಟ್ಟೋ ಬೆಲೆ 1 ಲಕ್ಷ ಕೊಡಿ ಸಾಕು. 1 ಲಕ್ಷನ ರೇ? ಮೂರ್ತಿ ಕದ್ದಿರೋ ವ್ಯಕ್ತಿ ನಮ್ಮ ಮನೇಲಿ ಇದ್ದಾನೆ ಅಂತ ಪೊಲೀಸ್ನವ್ರು ಹೇಳಿದ್ರೆ ಅವರೇ ನನ್ಗೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಪಾಂಡ್ರಂಗ ಬೇಡ್ರಿ ಸರ್, ನಿಮ್ಮನ್ನ ನಂಬಿ ಈ ವಿಗ್ರಹನ ನಿಮಗೆ ಮಾರಕ್ ಬಂದ್ರೆ ನೀವು ಪೊಲೀಸ್ನವ್ರು ಹಿಡ್ಕೊಡ್ತೀನಿ ಅಂತ ಬೆದರಿಸ್ತಾ ಇದ್ದೀರಲ್ಲ, ಇದಕ್ಕೆ ಈ ನಟರಾಜ ಹೋಗ್ತಾನ? ಪಾಪ ನಟರಾಜಂಗೆ ಈ ವಿಷಯ ಗೊತ್ತಿದ್ರೆ ತಾನೇ. ನೀವ್ ಅಂದ್ಕೊಂಡಾಗೆ ನಾನೇನು ಪೊಲೀಸಿಗೆ ಹಿಡ್ಕೊಡಲ್ಲ. ಅಲ್ಲ, ವ್ಯವಹಾರ ಅಂದ್ಮೇಲೆ ಹಾಗೆ ಮಾಡಕ್ಕಾಗತ್ತೆ, ಸ್ವಲ್ಪ ಹಾಕಾಡ್ಬೇಕು. ಈಗ ನೀವೊಂದು ಬೆಲೆ ಹೇಳ್ಬಿಟ್ರಿ, ಈಗ ನಾನು ಒಂದು ಬೆಲೆ ಹೇಳ್ಬಿಡ್ತೀನಿ. ವಿಗ್ರಹ ಅಲ್ಲಿ ನಿಮಗೂ ಬೇಡ ನಮಗೂ ಬೇಡ, 50. ನೋಡಿ, ನಟರಾಜ ನಿಮ್ದೆ. ಪಾಂಡುರಂಗ, ಈ ವಿಗ್ರಹಕ್ಕೆ 50,000 ರೂಪಾಯಿ ಕೊಟ್ಟಿದ್ದಲ್ಲ, ನಿನ್ಗೆ ತಲೆಗಿಲ್ಲ ಏನಾರು ಇದೆಯಾ? ನಿಮಗೆ ವಿಗ್ರಹದ ಬಗ್ಗೆ ಗೊತ್ತಾಗಲ್ಲ. 50,000 ಕೊಟ್ಟು ತಗೊಂಡಿದ್ದೀನಲ್ಲ, ಇದನ್ನ ಎಷ್ಟಕ್ಕೆ ಮಾರ್ತೀನಿ ಅನ್ನೋದು ನಿನಗೆ ಆಮೇಲೆ ಗೊತ್ತಾಗುತ್ತೆ. ಹಲೋ, ಡೀಲರ್ ಮಧುಕರ್ ಅವರ, ಒಂದು ಹಳೆ ವಿಗ್ರಹನ ಹಿಡಿದು ಹಾಕಿದ್ದೀನಿ. ನಿಮಗೆ ತಾಕತ್ತಿದ್ರೆ ಬಂದು ನೋಡ್ಕೊಂಡು. ಯಾರು ಬೇಕಾಗಿತ್ತು? ಮಿಸ್ಟರ್ ಪಾಂಡುರಂಗ ಇದ್ದಾರಾ? ಬಂದವರೆಲ್ಲ ಅಣ್ಣನೇ ಕೇಳ್ಕೊಂಡ್ ಬರ್ತಾರೆ, ನಾವ್ಯಾರು ಬೇಡ್ವಾ? ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಮಾತ್ರ ಕೇಳ್ತಾರೆ, ಕೆಲವರು ನರ್ಸನ್ನು ಕೇಳ್ತಾರೆ. ವಾರ್ಡ್ ಬಾಯ್ನ ಕೇಳ್ತಾರೆ. ಅಯ್ಯೋ, ನನ್ ತಲೆ ಕೆಡ್ತಿದೆ ನೋಡಿ, ನನ್ ಟೈಮ್ ಇಲ್ಲ. ಪಾಂಡುರಂಗ ಅವರು ಗಂಡುಗಲಿ ನನಗೆ ಬೇಕು. ಮಧುಕರ್, ಬಾ 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 ಬಾ, ನೀವು ಸ್ವಲ್ಪ ಆಚೆ ಹೋಗ್ತಾರೆ. ಏನಣ್ಣ, ಮನೆಗೆ ಯಾರಾದ್ರೂ ಬಂದ್ರೆ ನಮ್ಮನ್ನ ಆಚೆ ಕಳಿಸ್ತೀಯ? ಯಾಕೆ? ಇದರ ಆಕಾರ ನೋಡು, ಇದರ ಮೈಮಾಟ ನೋಡು. ನೀನ್ ಕವಿ ಆಗ್ಬೇಕಾಗಿತ್ತು. ನಾವು ಕವಿಗೆ ಸ್ಫೂರ್ತಿ ಇಲ್ಲಿದೆ ನೋಡ. ಮುಖದಲ್ಲಿರೋ ಕಳೆ ನೋಡು, ಆ ತೇಜಸ್ಸು ನೋಡು, ಆ ಓಜಸ್ಸು ನೋಡು, ಆ ಕಣ್ಣುಗಳು ನೋಡು, ನಮ್ಮ ಕಡೆನೆ ಎದ್ದು ಬರ್ತಾ ಇದಾವೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಯಜಮಾನ್ರೆ. ಯಜಮಾನ್ರೆ, ಇದೇ ಮೊದಲನೇ ಸಲ ನೀವು ನನ್ನ ಇಷ್ಟೊಂದು ಹೊಗಳ್ತಾ ಇರೋದು. ನಾನು ಹೊಗಳಿದ್ದು ನಿನ್ನನ್ನಲ್ಲ, ಹೋಗಿ ಜ್ಯೂಸ್ ಮಾಡ್ಕೊಂಡು. ವಂಡರ್ಫುಲ್ ಫೀಸ್ ಕಣ. ನೋಡು, ನಾನು ಇಂಥದ್ದೆಲ್ಲ ಫೋಟೋದಲ್ಲಿ ನೋಡಿದೆ, ನಿಜವಾಗ್ಲೂ ಸಿಗುತ್ತೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು. ಅಷ್ಟು ಸುಲಭಕ್ಕೆ ಸಿಕ್ಕಲ್ಲ, ನಾವು ಸಿಕ್ಕಿಸ್ಕೊಬೇಕು. ಏನು ಯಜಮಾನ್ರೆ, ಕರೆದ್ರಾ? ಯಾರು ನಿನ್ ಕರೆದಿದ್ದು? ಮತ್ತೇನೋ ಹೊಗಳ್ತಾ ಇದ್ರಿ. ನಾನು ಹೋಗ್ಲಿಕ್ಕೆ ನಿನ್ನನ್ನಲ್ಲ ತಾಯಿ, ಈ ಮೂರ್ತಿನ ನೀನು ಹೋಗು. ಕುದು ಬಿಡ್ಲಿ, ಆಮೇಲೆ ಸಂಭ್ರಮ ಇದ್ದಿದ್ದೆ. ನೀನ್ ಆಚೆ ಹೋಗು, ಇರ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಅಲ್ಲ ಯಜಮಾನ್ರೆ, ಜ್ಯೂಸ್ ಒಂದಾಗ್ಲೇ ಅನ್ಕೊಂಡೆ ನೀವ್ ಕೊಡ್ಸಲ್ಲ ಕಂಜೂಸು ಅಂತ. ಈಗ ನೇರವಾಗಿ ವ್ಯಾಪಾರಕ್ಕೆ ಬಂದ್ಬಿಡೋಣ. ಬಾರಪ್ಪ. ನೋಡ, ಇದನ್ನ ಮೊದಲಿಗೆ ನಿನಗೆ ಅಪ್ಪ ತೋರಿಸ್ತಾ ಇರೋದು. ಇಲ್ಲಿವರೆಗೂ ಯಾರಿಗೂ ತೋರಿಸಿಲ್ಲ. ಆ ಬನ್ಸಿಲಾಲ್ ಬಾಂಬೆಯಿಂದ ಫೋನ್ ಮಾಡಿದ್ದೆ. ಹೌದಾ? ಅವನಿಗೆ ನಟರಾಜನ್ ವಿಗ್ರಹನೇ ಬೇಕಂತ. ಬೇಡ ಬೇಡ, ನಮ್ ಕರ್ನಾಟಕದ್ದು ಬೇರೆ ಕಡೆ ಯಾಕೋ ಹೋಗ್ಬೇಕು? ಈ ಆಂಟಿಕ್ ಪೀಸ್ ವಿಷಯದಲ್ಲಿ ಈ ಲೋಕಲ್ ಫಾರಿನ್ ಅಂತೆಲ್ಲ ಬರಲ್ಲಮ್ಮ. ಹಾಗೆ ನೋಡಿದ್ರೆ ನಾವು ಫಾರಿನ್ ಮಾರಿದ್ರೇನೆ ಸೇಫ್. ಯಾಕೆಂದ್ರೆ ಅಲ್ಲಿ ಅವ್ರಿಗೆ ಇದು ಏನು ಅಂತ ಗೊತ್ತಿರಲ್ಲ, ಇಲ್ಲಿ ಅವ್ರು ಅಲ್ಲಿ ಹೋಗ್ಬಿಟ್ಟು ಇದನ್ನ ಗಮನಿಸಲ್ಲ. ಈಗ ಅಪ್ಪಿ ತಪ್ಪಿ ನಾವು ನಾಳೆನೇ ಇದನ್ನ ತಗೊಂಡೋಗಿ ಲಗ್ಗೆರೆನಲ್ಲಿ ಮಾರಿದ್ವಿ ಅಂತ ಇಟ್ಕೋ, ಮಾರನೇ ದಿನನೇ ಗೊಟ್ಟಿಗೇರಿ ಜೈಲಲ್ಲಿ ಇರ್ತೀವಿ. ಆಯ್ತು ಬಿಡಪ್ಪ, ಇದನ್ನ ನಾನು ಮಾರ್ಕೋತೀನಿ. ರೇಟ್ ಹೇಳು. ನಾನು ಇದನ್ನ 1 ಲಕ್ಷ ಕೊಟ್ಟು ತಗೊಂಡ. ಆಯ್ತು ಬಿಡ, ನಾನು ಅಷ್ಟೇ ಕೊಡ್ತೀನಿ. ಅಲ್ಲ ಕಣ, ಟೆಂಡರ್ ದುಡ್ಡನ್ನೆಲ್ಲ ಬರೀ ಫ್ಲೈಓವರ್ಗೆ ಸುರಿದು ಬಿಟ್ರೆ ಬಿಲ್ ಪಾಸ್ ಮಾಡೋನ್ಗೆ ಬೋಂಡನು ಸಿಕ್ಕಲ್ಲ. ಅಂತದ್ರಲ್ಲಿ ನನಗೇನು ಸಿಕ್ಕಂಗಾಯ್ತು ಪಿಂಡ. ಮೊದಲನೇ ಸಲ ಪ್ರಾಫಿಟ್ ಸಿಗೋದಿಲ್ಲ ಕಣ. ನೋಡು, ಸದ್ಯಕ್ಕೆ ಇದನ್ನ ಇಟ್ಕೋ. ಇಂಥ ಆಂಟಿಕ್ ವಸ್ತು ನನ್ಗೆ ಇನ್ನೂ ಬೇಕು. ನೀನ್ ಕೇಳಿದಷ್ಟು ಬೆಲೆ ಕೊಡ್ತೀನಪ್ಪ. ಆಯ್ತು ಬಿಡ, ನಮ್ಮ ಮಧ್ಯೆ ಜಗಳ ಏನು? ನನಗೆ ಇದರಿಂದ ಅಂತ ಲಾಭ ಏನು ಬರಲಿಲ್ಲ ನೋಡು. ಕೈ ಬದಲಾಯ್ತಪ್ಪ ಅಷ್ಟೇ. ಇರ್ಲಿ ಬಿಡ. ಅಯ್ಯೋ, ನಾನು ಹೇಳೋದನ್ನೇ ಮರ್ತು ಬಿಟ್ಟಿದ್ದೆ. ಏನದು? ನನಗೆ ಇದ್ರ ಜೊತೆ ಒಂದು ವಿಶೇಷವಾದ ಆಫರ್ ಸಿಕ್ಕಿತ್ತು. ಆ ಆಫರ್ ನಿನಗೆ ಬೇಕು ಅಂದ್ರೆ ಒಂದು 500 ರೂಪಾಯಿ ಕೊಡ್ಬೇಕಾಗತ್ತೆ. 500 ರೂಪಾಯಿ ತಗೊಳ. ಏನದು ಆಫರ್? ಇದನ್ನ ಸುತ್ಕೊಂಡು ಹೋಗೋದಕ್ಕೆ ಪಂಚೆ. ಏನಪ್ಪ ಇದು ಚೀಲ? ತರಕಾರಿ ತರಕಾರಿನ? ಏನು ಬೆಲೆ ಆಗ್ಬಿಟ್ಟಿದ್ಯಪ್ಪ. ಯಾವುದೇ ತರಕಾರಿ ತಗೊಂಡ್ರು 1 ಕೆಜಿಗೆ 100 ರೂಪಾಯಿ ಆಗ್ಬಿಟ್ಟಿದ್ಯಲ್ಲ. ಅದು ಮಳೆ ಕಡಿಮೆ ಆಯ್ತು, ಬೆಳೆಯೋ ಭೂಮಿನೂ ಕಡಿಮೆ ಆಯ್ತು. ಇನ್ಮೇಲೆ ಹಾಗೇನೆ. ತರಕಾರಿ ಏನೇನ್ ತಂದಿದೀಯ ತೋರ್ಸಪ್ಪ. ತೋರ್ಸೋ ಹಾಗೆಲ್ಲ, ಅದು ಹಾಗೆ ಮಾಡೋದು ಹೋಲ್ಸೇಲ್ ಬಿಸ್ನೆಸ್. ಇದೊಳ್ಳೆ ಚೆನ್ನಾಗಿದೆಯಲ್ಲಪ್ಪ. ನೀನು ಚೀಲ ಬಿಚ್ಚಿ ತೋರಿಸ್ತಾ ಇದ್ರೆ ನಾವು ಹೇಗ್ ವ್ಯಾಪಾರ ಮಾಡೋದು? ಅಕಸ್ಮಾತ್ ನೀನ್ ಬಾಂಬ್ಗೆ ಹಾಕೊಂಡು ಬಂದ್ಬಿಟ್ಟಿದ್ರೆ? ನಿಮ್ ಮಗನ್ನ ಸ್ವಲ್ಪ ಕರೀತೀರಾ? ಪಾಂಡುರಂಗ ಗಂಡುಗಲಿ. ತಾವ್ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ನಿನ್ ಗಂಡುಗಲಿ ಅಂತ ಏನ್ ಬಂತು? ಅದೇನು ಅಂತ ಹೇಳಿ ಮಾತ್ರ. ಆ ಚೀಲದಲ್ಲಿ ತರಕಾರಿ ಇದೆ ಅಂತಂದ ತೋರಿಸು ಅಂದ್ರೆ ತೋರಿಸೋದೇ ಇಲ್ಲ ನೋಡ. ಅದು ನಮ್ಮ ವ್ಯವಹಾರ. ನೀವ್ ಯಾತಕ್ ತಲೆ ಹಾಕಕ್ ಹೋದ್ರಿ? ಅಲ್ಲ ಕಣೋ, ತರಕಾರಿ ಅಂದ ಮೇಲೆ MSC ಮಾರ್ಕೆಟ್ ಹೋಗಿ ತರೋದು ತಪ್ಪುತ್ತೆ ಅಂತ ನಾನು ಇಲ್ಲಿ ನಿಂತ್ಕೊಂಡೆ ಅಪ್ಪ. ಆಯ್ತು, ಈಗ ನೀವು ರೂಮಲ್ಲಿ ಹೋಗಿರಿ, ನಾನು ಆಮೇಲೆ ಕರಿತೀನಿ. ಪಾಂಡುರಂಗ, ಎಳೆ ಬೆಂಡೆಕಾಯಿ ಅಂದ್ರೆ ನಿಮ್ಮ ಅಪ್ಪನಿಗೆ ಪ್ರಾಣ ಕಣೋ. ಈಗ ಪ್ರಾಣ ಬಿಟ್ಟ ವಿಷಯ ಇಲ್ಲಿ ಯಾತಕ್ಕೆ ಅಂತ
ಅವಳ ಹೆಸರು ಹೇಳಿ ನಿನಗೆ ತಿನ್ಸೋಣ ಅಂತ. ತರಕಾರಿ ಅಂತ ಹೇಳಿ ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಕುಂಬಳಕಾಯಿ ಇದೆಯಾ? ಚಕ್ಕೊತ್ತಾ ಇದೆ. ಅದು ನನಗೆ ಬೇಡ. ಮಾತೃಶ್ರೀ ಅವ್ರೆ, ನೀವು ಒಳಗಡೆ ಇರಿ. ವ್ಯವಹಾರ ಕುದ್ರಿದ ಮೇಲೆ ನಾನೇ ಮಾರ್ಕೆಟ್ಗೆ ಹೋಗಿ ತರಕಾರಿನೆಲ್ಲ ತಂದು ಬಡಿತೀನಿ, ನೀವು ಹೋಗಿ. ಆ ಚೀಲದಲ್ಲಿ ಏನಿದೆ ಅಂತ ನೋಡ್ದೆ ನಾನು ಹೇಗೆ ಹೋಗ್ಲಿ? ಏ ಚಂಪಾ ಚಮೇಲೆ ನೋಡು, ಮಾತೃಶ್ರೀ ಅವ್ರನ್ನ ರೂಮಿಗೆ ಕರ್ಕೊಂಡು ಹೋಗಿ ಆ ಫೈಟಿಂಗ್ ಹಾಕಿ ನಾನು ಹೇಳ್ ಕಳ್ಸೋವರೆಗೂ ಆಚೆ ಬಿಡ್ಬೇಡ. ನೀವು ಬಂದು ಫೈಟಿಂಗ್ ಆಗ್ತೀರಾ? ಡಾನ್ಸ್ ಮಾಡ್ತೀನಿ, ಕರ್ಕೊಂಡು ಹೋಗಿ. ಮಾತೃಶ್ರೀ ಅವ್ರ ಬನ್ನಿ ಹೋಗಿ. ನಾನು ಹೋಗೋವರೆಗೂ ನಿನ್ ಸಮಾಧಾನನೇ ಇಲ್ಲ. ನಡಿಯ. ವ್ಯವಹಾರ ಕೂಡ ಅಯ್ಯೋ ಇಡ್ರಿ ಸರ್, ಪೊಲೀಸ್ನವ್ರು ಹಿಂದೆನೇ ಇದ್ದಾರೆ. ದೇವ್ರ ಮನೇಲಿ ಇಡಿ, ಆಮೇಲೆ ಬಂದು ಹೇಳ್ತೀನಿ. ಅಲ್ಲ ಇವ್ರು ಅದು ನನಗೆ ಹೇಳ. ಹೊರಗಡೆ ಇರೋದು ನಿನ್ ದೆವ್ವನ? ಇದರಲ್ಲಿ ದೇವರ ಸಾಮಗ್ರಿಗಳಿವೆ. ಮತ್ತೆ ಇವ್ನ ಇಲ್ಲಿಟ್ಕೊಂಡು ಏನ್ ಮಾಡ್ತಿದ್ಯಾ? ದೇವ್ರ ಮನೆ ಹತ್ರ ಇಡೋದ್ ತಾನೆ? ಅಷ್ಟ್ರಲ್ಲಿ ನೀವುಗಳು ಬಂದ್ರಲ್ಲ ದೇವ್ರ ತರ. ಏನ್ ಬಾವ ಇದ್ದಕ್ಕಿದ್ದಾಗೆ ದೇವ್ರ ಮೇಲೆ ಇಷ್ಟೊಂದು ಭಕ್ತಿ? ಅಪ್ಪ ವಿಠಲ್ ಮೂತಿ, ದೇವ್ರಿಗೆ ನಮ್ಮ ಮೇಲೆ ಯಾವಾಗ ಕೃಪೆ ಬರುತ್ತೋ ಆವಾಗಲೇ ನಾವು ಶರಣಾಗ್ ಬಿಡ್ಬೇಕು. ನೋಡಿ, ಈಗ ನೀವೆಲ್ಲರೂ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೆ ಹತ್ರ ಬನ್ನಿ. ಯಾಕೆ? ಭಜನೆ ಮಾಡಕ್ಕೆ. ವೆಲ್ಕಮ್ ಟು ಇಂಡಿಯಾ. ನೈಸ್ ರೀಡಿಂಗ್ ಯು ಪಾಂಡರೋ. ನನಗಿನ್ನೂ ರೋಗ ಬಂದಿಲ್ಲ. ಪಾಂಡುರಂಗ್, ಓ ಮಾಂಗ್ ರಂಗ್, ಮಾಂಗ್ ರಂಗ, ಮಾಂಗ್. ಅಯ್ಯೋ, ನಿಮ್ ನಾಲ್ಗೆ ತಿರ್ಗಲ್ಲ ಕೊಟ್ಕೊಳ್ಳಿ. ಕಣ್ಣು ಮುಂದೆ ರಿಂಗ್. ಓ ಓಲ್ಡ್ ಮ್ಯಾನ್, ಕಂಬ ಒತ್ಕೊಳಂಗಿನ ತಲೆ ಮೇಲೆ. ಓ ದಿಸ್ ಈಸ್ ಕೃಷ್ಣ. ಓ ಕೊಳಲು ಬಾರ್ಸ. ಮೊದ್ಲು ಯಾಕೆ ಅವನು ಹೀಗೆ ಮಾತಾಡ್ತಾನೆ? ಅವನು ಫಾರಿನ್ ಇಂದ ಬಂದಿದ್ದಾನಲ್ವಾ, ಕನ್ನಡ ನೆಟ್ಟಿಗೆ ಬರಲ್ಲ, ಅದಕ್ಕೆ ಕನ್ನಡ ಇಂಗ್ಲಿಷ್ ಎರಡು ಮಿಕ್ಸ್ ಮಾಡಿ ಮಾತಾಡ್ತಿದ್ದಾರೆ. ನಮ್ಮಪ್ಪ ನನಗೂ ಒರಿಜಿನಲ್. ಎಷ್ಟು ಒರಿಜಿನಲ್ ಅಂದ್ರೆ ದೇವ್ರಿಗೆ ಬೇಕು ಅಂದ್ರೂ ನೀವು ದೇವ್ರಿಗೆ ಸಿಕ್ಕಲ್ಲ. ಫೈನ್ ಫೈನ್. ಇಷ್ಟಕ್ಕೆಲ್ಲ ನೀವು ರೇಟ್ ಎಷ್ಟು ಕಟಿಂಗ್? ಪಿಚ್ಚಿ ಕೊಡೋಕೆ ನಾನು ತಟ್ಟನೇನ್ರಿ. ಮೇನ್ ಡೋರ್ ಇಸ್ ಓಪನಿಂಗ್, ಯು ಕ್ಯಾನ್ ಗೋ ನೌ. Cool down. I will give you one throw. ನೀವು ಯಾಕೆ ನಮ್ಮ ದೇಶಕ್ಕೆ ಬರಬಾರದು? ಏನು ವೀಸಾ ಪಾಸ್ಪೋರ್ಟ್ ನಿಮ್ ತಾತ ಕೊಡ್ತಾನೆ. Don't worry, I will give you. ಆರತಿ ಎತ್ತಿರೆ ನಮ್ಮಣ್ಣಂಗೆ, ನಮ್ ದೊಡ್ಡಣ್ಣಂಗೆ, ನಮ್ ಕುಳ್ಳಣ್ಣಂಗೆ. ದೇವರು ಕೊಟ್ಟ ತಂಗಿ ಅಣ್ಣಯ್ಯ, ಆರತಿ ಮಾಡಿದ್ದಕ್ಕೆ ತಗೋ ಇದು. ಬರೀ ಆರತಿ ಮಾಡಿದ್ದಕ್ಕೆ 10,000 ರೂಪಾಯಿನ? ದೇವರು ಕೊಟ್ಟ ತಂಗಿ, ನನಗೆ 50,000ಕ್ಕೆ 50,000 ಲಾಭ ಬಂತು. ಅದನ್ನ ಹಂಗಂಗೆ ಟರ್ನ್ ಕೊಟ್ಟೆ, 1 ಲಕ್ಷ ಆಗ್ಬಿಡ್ತು. ಆ ಲಕ್ಷನೂ ಟರ್ನ್ ಕೊಟ್ಟೆ, ಅದು ಒಂಚೂರು ಸ್ವಿಂಗ್ ತಗೊಂಡು ಕೋಟಿ ಆಗ್ಬಿಡ್ತು. ನಾನೀಗ ಕೋಟ್ಯಾಧೀಶ. ಏನು ಯಜಮಾನ್ರೆ, ಇದೇ ಖುಷಿ ನನ್ಗೇನು ಇಲ್ವಾ? ಇಡೀ ಕ್ಯಾಚ್ ನೋಡು. ಅದ್ರಲ್ಲೇನೋ ಡೈಮಂಡ್ ಏನಾದ್ರೂ ನೀನ್ ಕುಡಿಯೋ ಕಾಫಿನಲ್ಲೋ ನೀರ್ನಲ್ಲೋ ಬಿತ್ತು ಅಂದ್ರೆ ನೀನ್ ತಮ್ಮ. ಪಾಂಡುರಂಗ, ನಾನು ನಿನ್ನ ಹೆತ್ತ ತಾಯಿ, ನನಗೇನು ಕೊಡೋದಿಲ್ವೇನು? ಮಾತೃಶ್ರೀ, ನಾನು ನಿಮಗೆ ಎಷ್ಟು ಕೊಟ್ಟರೇನು, ನೀವು ಎಷ್ಟು ಕೂಡಿಟ್ಟರೇನು, ಕೊನೆಗೆ ಬಿಟ್ಟು ಹೋಗುವುದು ನನಗಲ್ಲವೇ? ತೆಗೆದುಕೊಳ್ಳಿ. ನನಗೆ ನಮ್ಮ ದೇವರು ಕೊಟ್ಟ ತಂಗಿ ಹತ್ರ ಕೊಟ್ಟಿದ್ದೇನೆ, ಅವಳಿಗೆ ಕೊಟ್ಟರೆ ಇಸ್ಕೊಳ್ಳಲೇ. ನಾನು ಒಬ್ಳಿಲ್ಲಿದ್ದೀನಿ. ನೀವಿದ್ದೀರಾ ಅನ್ನೋದು ನನಗೂ ಗೊತ್ತು. ಬಂದೇ ಇರಿ. ಈಗ ನೀವೆಲ್ಲರೂ ಹೋಗಿ ನಿಮ್ಮ ಕೆಲಸ ನೋಡ್ಕೊಂಡ್ರೆ ನಾನು ಅಲ್ಲಿಗೆ ಹೋಗಿ ನನ್ನ ಕದರ್ನ ಸ್ವಲ್ಪ ತೋರಿಸ್ಬೋದು. ಆಯ್ತು ಅಣ್ಣಯ್ಯ. ಏನ್ರಿ ಕರೆದಿದ್ದು? ಏನ್ರಿ ಆ ವಿಷಯ ನನ್ಗೆ ಹೇಳೇ ಇಲ್ಲ. ಇವತ್ತಲ್ಲ ನಾಳೆ ಹೇಳಿದ್ರೆ ಆಯ್ತಂತ ಸುಮ್ಮನೆ ಇದ್ದೆ. ಏನೀಗ ಏನ್ ಹೀಗ್ ಮಾತಾಡ್ತಿದ್ದೀರಾ? ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ ನೀವು. ಅಯ್ಯೋ, ಈಗ ನನ್ನ ಲೆವೆಲ್ಲೇ ಬೇರೆ, ರೇಂಜೇ ಬೇರೆ. ಈಗ ನಾನು ಮೊದಲಿನ ಪಾಂಡುರಂಗ ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ. ನೀವು ಬದಲಾದ ಮಾತ್ರಕ್ಕೆ ನಮ್ ಹಳೆ ಮದ್ವೆ, ನಮ್ ಹಳೆ ಸಂಬಂಧ ಎಲ್ಲ ಮುಗ್ದೋಗ್ಬಿಡುತ್ತಾ? ನೋಡಿ ಇವ್ರೆ, ಅದೇನಿದ್ರು ಬರೀ 1 ವರ್ಷದ ಕಾಂಟ್ರಾಕ್ಟ್. ಏನೋ ನಮ್ಮಪ್ಪನ ಮಾತನ್ನು ನಡೆಸ್ಕೊಡ್ಬೇಕು ಅನ್ನೋ ಏಕಮಾತ್ರ ಕಾರಣಕ್ಕೆ ನಿಮ್ಮ ದಪ್ಪನೆ ಕುತ್ತಿಗೆಗೆ ತಾಳಿ ಕಟ್ಟಿದೆ. ಅದೀಗ ದಿನಾಂಕ ಬಾರಾಗೋಯ್ತು. ನೋಡಿ, ನೀವ್ ಹೀಗ್ ಮಾತಾಡಿದ್ರೆ ನಾನು ಸುಮ್ನೆ ಇರಲ್ಲ. ಏನ್ರಿ ಮಾಡ್ಬಿಡ್ತೀರಾ?
ಎಳ್ಕೊಂಡೋಗಿ ತಲೆಗೆ ಬಿಳಿ ಬಣ್ಣ ಬಳ್ದು ಬಿಡ್ತೀನಿ. ಅಲ್ರಿ ಮೇಡಮ್ ಅವ್ರೆ, ಈಗ ನಮ್ಮನ್ನ ಮಾತಾಡ್ಸ್ಬೇಕು ಅಂದ್ರೆ ಪರ್ಮಿಷನ್ ತಗೋಬೇಕು. ಅಂತದ್ರಲ್ಲಿ ಬಿಟ್ಟಿಯಾಗಿ ನಮ್ಮ ತಲೆ ನಿಮಗೆ ಸಿಕ್ಬಿಡುತ್ತೆ ಅಂತ ತಿಳ್ಕೊಂಡಿದ್ರಲ್ಲ, ಏನ್ ಹೇಳೋಣ ಹೇಳಿ, ನಾವೀಗ ಕರೋಡ್ಪತಿಗಳು. ನೀವ್ ಯಾವ ಪತಿ ಆಗಿದ್ರು ಈ ಜಾಜಿ ಪತಿ ಅನ್ನೋದನ್ನ ಮರಿಬೇಡಿ. ಈ ಜನ್ಮಕ್ಕಲ್ಲ, 7 ಜನ್ಮಕ್ಕೂ ನೀವೇ ನನ್ನ ಪತಿ. ಮೇಡಮ್ ಅವ್ರೆ, ನಿಮ್ಮ ಕತ್ತಿಗೆ ಒಂದು ತಾಳಿ ಕಟ್ಟಿದ ತಪ್ಪಿಗೆ ನನ್ನ ಕತ್ತಲ್ಲಿರೋ 2 ಚೈನ್ ಕೊಟ್ಬಿಡ್ತೀನಿ, ತಗೊಂಡು ಮನೆ ಬಿಟ್ಟು ಹೋಗ್ರಿ. ಹಲೋ, ಯಾರು ಮಾತಾಡೋದು? ಹಲೋ, ನಾನು ಮಧುಕರ್ ಮಾತಾಡ್ತಾ ಇರೋದು. ಪಾಂಡುರಂಗ ಇದನಾ? ಇದಾರೆ, 1 ನಿಮಿಷ ರೀ, ಕರಿತೀನಿ. ಅಣ್ಣ, ಮಧುಕರ ಅನ್ನೋರು ಫೋನ್ ಮಾಡಿದ್ದಾರೆ. ಹೇಳೋ ಮಧುಕರ, ನಾನು ಕೊಟ್ಟ ನಟರಾಜನ ವಿಗ್ರಹ ಸೇಲ್ ಆಗೋಯ್ತಾ? ಎಷ್ಟಕ್ಕೆ ಹೋಯ್ತಾ? 3 ಲಕ್ಷನ. ಇನ್ಮೇ ಕಂಗ್ರಾಚುಲೇಷನ್ ಅಪ್ಪ. ಅಲ್ಲ, ದುಡ್ಡು ನನ್ನ ಹತ್ರ ಇದ್ರೇನು, ನಿನ್ನ ಹತ್ರ ಇದ್ರೇನು? ಅಲ್ಲ, ವಾಸ್ತವಾಂಶ ಏನು ಅಂದ್ರೆ ಬಂದು ಲಾಭದಲ್ಲಿ ಇಬ್ಬರಿಗೂ ಅರ್ಧ ಸೇರ್ಬೇಕಲ್ವೇನಾ? ನೋಡಮ್ಮ, ಇದು ಫಸ್ಟ್ ಡೀಲು. ದೇವ್ರ ಹಣ ಯಾರು ಹಂಚ್ಕೊಳಾಗಿಲ್ಲ. ನೋಡು, ಇಂಥ ಸಾಕಷ್ಟು ವಿಗ್ರಹಗಳು ನನಗೆ ಬೇಕು, ಫಾರಿನ್ ಕಳಿಸ್ಬೇಕು. ನೀನು ಫಸ್ಟ್ ವಿಗ್ರಹಗಳನ್ನ ಹೊಂದಿಸ್ಕೊ. ನಿನ್ಗೆ ಏನ್ ಸಹಾಯ ಬೇಕಾದ್ರೂ ನಾನು ಮಾಡ್ತೀನಿ. ಆಯ್ತು ಬಿಡಪ್ಪ, ತರಿಸೋ ವ್ಯವಸ್ಥೆ ಮಾಡ್ತೀನಿ. ನಂಬುದವ್ರನ್ನ ದೇವ್ರು ಯಾವತ್ತೂ ಕೈ ಬಿಡಲ್ಲ ನೋಡಿ. ಸತ್ಯಾಗಿ ಹೇಳಿದ್ರಿ ಯಜಮಾನ್ರೆ, ನಮ್ದವ್ರನ್ನ ದೇವ್ರು ಯಾವತ್ತೂ ಕೈ ಬಿಡಲ್ಲ. ಮಧುಕರ, ಮಾಲ್ ಬಂದಿದ್ಯಪ್ಪ. ಯಾರನ್ನ ಕಳಿಸ್ತಾ ಇದೀಯಾ? ಫಾರಿನ್ ಅವ್ರನ್ನ ಕಳಿಸ್ತೀಯಾ? ಈಗಾಗಲೇ ತುಂಬಾ ಜನ ಫಾರಿನರ್ಗಳು ಬಂದು ಕೇಳಿದ್ರಪ್ಪ. ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರಿಗೆ ಕೊಟ್ಬಿಡ್ತೀನಿ ಅಷ್ಟೇ. ನಾನು ನಿನ್ಗೆ ರೆಗ್ಯುಲರ್ ಕಸ್ಟಮರು. ನಾನು ಕಳಿಸಿರೋ ಫಾರಿನರ್ ಜೊತೆಗೆ ನೀನು ಡೀಲ್ ಮಾಡಬೇಕು. ನೋಡು, ದುಬೈನಿಂದ ಒಬ್ಬ ಶೇಖ್ ಬಂದು ಫೋನ್ ಮುಂದೆ ನಿಂತ್ಕೊಂಡು ವಿಗ್ರಹ ಬೇಕು ಅಂತಿದ್ದಾನೆ. ನಾನೇನೋ ಪಾಂಡುರಂಗ. ಈಗಂತೂ ಪೊಲೀಸ್ನವ್ರಿಗೆ ನಮ್ಮ ಬಗ್ಗೆ ಅನುಮಾನ ಬಂದಿದೆ. ನೀನು ವ್ಯವಹಾರದ ಲೊಕೇಶನ್ ಶಿಫ್ಟ್ ಮಾಡ್ಕೋ. ನೋಡು, ನಾನು ಬರ್ತಾ ಇಲ್ಲಪ್ಪ, ಫಾರಿನರ್ನೇ ಕಳಿಸ್ತಾ ಇದ್ದೇನೆ. ಆಯ್ತಪ್ಪ, ನಮ್ಮ ಮಾಮೂಲಿ ಜಾಗಕ್ಕೆ ಕಳಿಸ್ಕೊಡು. ಅದೇ ಗಸಗಸೆ ಮರ. ಮಿಸ್ಟರ್ ಪದು ಮಹಾರಾಜ್, ಈಗ ತಾವು ದುಬೈ ಶೇಖ್ ಆಗಿ ನನ್ನ ಹಿಂದೆ ಬರ್ತೀರಾ? ಸುಮ್ನೆ ದುಬೈ ಶೇಕ್ ಆಗಕ್ಕಾಗಲ್ವೇ? ಈಗ ಅಮೇರಿಕನ್ ಮಿಲ್ಕ್ ಶೇಕ್ ಆಗ್ತೀನಿ ಬಿಡ. ಹಲೋ, ಎಲ್ಲಿ ಹೋಗ್ತಾ ಇದ್ದೀರಾ? ಜಸ್ಟ್ ಸೈಟ್ ಸೀಯಿಂಗ್. ಸೈಟ್ ಸೀಯಿಂಗ್? ಯಾವ ಸೈಟ್ ಇದೆ ನೋಡೋಕ್ ಹೋಗ್ತಾ ಇದ್ದೀರಾ? ನೋಡ್ರಿ, ನಿಮ್ ವ್ಯವಹಾರಗಳೆಲ್ಲ ಜಾಸ್ತಿ ಆಗಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಜಸ್ಟ್ ಟ್ರಾವೆಲರ್. ತುಂಬಾ ಸಲ ಇಲ್ಲಿ ಬಂದಿದ್ದೀನಿ, ಹೋಗಿದ್ದೀನಿ. ಸರ್, ನಮ್ಮ ಭಾಷೆ ಚೆನ್ನಾಗಿ ಮಾತಾಡ್ತಾನಲ್ಲ ಸರ್. ಮೊದ್ಲು ಇಲ್ಲೇ ಇದ್ದನು ಕಣು, ಈಗ ಸ್ವಲ್ಪ ತಲೆಗೆ ಬಣ್ಣ ಬಿದ್ದ ಮೇಲೆ ಫಾರಿನರ್ ಆಗವನೆ. ಲೆಟ್ ಮಿ ಗೋ, ಕಮ್ ವಿತ್ ಮೀ. ಎಲ್ಲಿಗೆ? ಸ್ಟೇಷನ್ಗೆ. ವಿಚ್ ಸ್ಟೇಷನ್? ರೈಲ್ವೆ ಸ್ಟೇಷನ್? ನೋ, ಪೊಲೀಸ್ ಸ್ಟೇಷನ್. ಏ ಪಾಂಡುರಂಗ, ನನಗೆ ಯಾಕೋ ಈ ವೇಷ ಹಾಕ್ಸಿದ್ಯಾ? ನೋಡ, ಒಂದು ಮೀನನ್ನ ಕ್ಯಾಚ್ ಹಾಕೊಬೇಕು ಅಂದ್ರೆ ಮೊದಲು ನಾವು ಎರೆಹುಳನ ಡೈವರ್ಸ್ಬೇಕು. ಅಂದ್ರೆ ನನ್ಗೆ ಎರೆಹುಳನ? ನೀನು ಮೊಸಳೆ, ನಿನ್ನ ತೋರಿಸಿ ಒಂದು ತಿಮಿಂಗ್ಲನ್ ಹಿಡಿದಾಕ್ತೀನಿ. ನೈಸ್ ಟು ಮೀಟ್ ಯು. ಮಧುಕರ್ ಕಳಿಸಿರೋ ಪಾರ್ಟಿನೇ ಇರಬೇಕು. ವೆಲ್ಕಮ್ ಟು ಇಂಡಿಯಾ ಮಿಸ್ಟರ್ ಕ್ಯಾಲಿಫೋರ್ನಿಯಾ. ಕುಡ್ಕುಡಿ. ಗಲಾಟೆ ಮಿಠಾಯೋ. ನಿಮ್ಮ ಹತ್ರ ಮಾಲಿದೆ ಅಂತ ಗೊತ್ತಾಯ್ತು, ತಗೊಂಡೋಗೋಣ ಅಂತ ಬಂದ್ವಿ. ಅಲ್ಲಿದೆ ನೋಡಿ. ಲೆಟ್ ಮಿ ಸಿ. ಮೊದಲು ಒಂದು ರೇಟ್ ಅಂತ ಫಿಕ್ಸ್ ಮಾಡಿ ಆಮೇಲೆ ನೋಡಿಬಿರುತ್ತೆ. ಅಯ್ಯ, ರೇಟ್ ಫಿಕ್ಸ್ ಆದ ಮೇಲೆ ತೋರಿಸುವುದರಲ್ಲಿ ಅರ್ಥವಿಲ್ಲ. ನೀವು ಒರಿಜಿನಲ್ ಸ್ಮಗ್ಲರ್ ಆದ್ರೆ ನಿಮ್ಮ ಹತ್ರ ಒರಿಜಿನಲ್ ಗೂಡ್ಸು ಇರುತ್ತದೆ. ಏನ್ ವಿದೇಶಿ ಈ ತರ ಮಾತಾಡ್ತಾ ಇದೀಯಾ? ಎಷ್ಟು ವರ್ಷಗಳಿಂದ ನಾವು ಈ ವ್ಯಾಪಾರ ಮಾಡ್ತಾ ಇದೀವಿ ಗೊತ್ತಾ? ನೋಡಿ, ನಿಮಗೆ ಗುರುಪುರದ ವಿಗ್ರಹ ಬೇಕು ಅಂದ್ರೆ ನಮ್ಮ ಹತ್ರನೇ ಸಿಕ್ಕೋದು, ಬೇರೆ ಎಲ್ಲೂ ಸಿಕ್ಕಲ್ಲ. ಯಾಕೆ ನಿಮಗೆ ಅನುಮಾನ? ತೋರಿಸ್ಬಿಡ್ತೀನಿ ಬಿಡಿ. ಗುರುಪುರದ ವಿಗ್ರಹಗಳು ನಿಮ್ಮ ಹತ್ರ ಇದೆ ಅಂತ ಗೊತ್ತಾಯ್ತು, ಅದಕ್ಕೆ ನಿಮ್ಮನ್ನ ಎತ್ತಾಕೊಂಡು ಹೋಗೋಣ ಅಂತ ಬಂದೆ. ಹಾಗಲ್ಲ, ವಿಗ್ರಹಗಳನ್ನ ಎತ್ತಾಕೊಂಡು ಹೋಗೋದಕ್ಕೆ ಅಂತ ಬಂದೆ ಅನ್ಬೇಕು. ಈ ವಿಗ್ರಹಗಳನ್ನ ಮಾಡ್ತಾರೋ ನೀವು ತಾನೇ? ನಿಮ್ಮನ್ನ ಎತ್ತಾಕೊಂಡು ಹೋಗೋಣ ಅಂತಲೇ ಬಂದಿದ್ದು. ಏ ವಿದೇಶಿ, ನಮ್ಮನ್ನ ಎತ್ತಾಕೊಂಡು ಹೋಗೋದಕ್ಕೆ ನೀನೇ ಸ್ವದೇಶಿ ಪೊಲೀಸು? ನನ್ನನ್ನು ಯಾರು ಅನ್ಕೊಂಡೆ? ಇನ್ಸ್ಪೆಕ್ಟರ್ ಗೋಪಾಲ್. ಏಯ್, ನಿಜ ಬಗ್ಲ? ಈ ವಿಗ್ರಹಗಳೆಲ್ಲ ಎಲ್ಲಿಗೋ? ಹೇಳ್ತೀನಿ ಸರ್, ಆ ನಟರಾಜ ವಿಗ್ರಹ ಒಂದಿತ್ತಲ್ಲ ಸರ್, ಅದು ಮಾತ್ರ ಒರಿಜಿನಲ್, ಮಿಕ್ಕಿದ್ದಲ್ಲ ತಾಮ್ರದ್ದು. ಇಮಾಮ್ ಸಾಬ್ ಅಂಗಡಿಯಲ್ಲಿ ಮಾಡಿಸಿದ್ದು. ಇಮಾಮ್ ಸಾಬಿ ಅಂಗಡಿದ? ನನಗೆ ಈ ವಿಷಯ ಗೊತ್ತೇ ಇರಲಿಲ್ಲ ನೋಡಿ ಸರ್. ಏನ್ರಿ, ನಾನು ಹಳೆ ಸ್ಮಗ್ಲರು, ಬೇಕಾದಷ್ಟು ವ್ಯವಹಾರ ಮಾಡಿದೀನಿ ಅಂತ ಹೇಳಿ ಈಗೇನು ಗೊತ್ತಿಲ್ಲ ಅಂದ್ರೆ ಅರ್ಥ ಏನ್ರಿ? ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟಿದೀನಿ, ನಿಮ್ ಮಗನೇ ತಪ್ಪು ಮಾಡಿದ್ದೇನೆ ಅನ್ಕೊಂಡು ಹೊಟ್ಟೆಗೆ ಹಾಕಳಿ ಸರ್. ಈ ರಂಗಸ್ವಾಮಿ ವಿಗ್ರಹಗಳ ಚೋರ. ಇವನ್ ಕದ್ದಿರೋ ವಿಗ್ರಹಗಳೆಲ್ಲ ಎಲ್ಲಾ ಕಡೆ ಮಾರಾಟವಾಗ್ತಾ ಇದೆ. ನೀವು ಇವನ್ ಜೊತೆ ಶಾಮೀಲಾಗಿದ್ದೀರಾ? ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್. ಏಯ್, ನೀವ್ ಯಾವಾಗ್ಲೇ ಮಾರಿದ್ದು? ಸರ್, ಇವರಿಗೆ ಮಾರಿದ್ದು ಸರ್. ಈಗೇನ್ ಹೇಳ್ತೀರಾ? ಸರ್, ನಾನು ಆ ವಿಗ್ರಹನ
ಮಧುಕರ್ ಅನ್ನೋನಿಗೆ ಕೊಟ್ಬಿಟ್ಟಿದ್ದೀನಿ. ನೀವೇನೇ ವಿಚಾರಿಸ್ಕೊಳ್ಳೋದಿದ್ರು ಆ ಮಧುಕರ್ ಹತ್ರನೇ ವಿಚಾರಿಸ್ಕೊಳ್ಳಿ. ನಿನ್ನ ಕಾಲು ಹೊಡೆದ್ರೆ ಅವನು ಈಚೆ ಬರ್ತಾನೆ. ಅಯ್ಯೋ ಅಯ್ಯೋ ಹೊಡಿಬೇಡಿ 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 ಹೊಡಿಬೇಡಿ. ಯಜಮಾನ್ರೆ, ಏನಾಯ್ತು? ಯಾಕೆ ಹಿಂಗ್ ಕೂಗ್ತಾ ಇದ್ದೀರಾ? ಯಾರಿಗೋ ಹೊಡಿಬೇಡಿ ಅಂತ ಬೇರೆ ಹೇಳ್ತಾ ಇದ್ರಿ. ನಿನಗೆ ಲೈನ್ ಹೊಡಿಬೇಡ ಅಂದೆ.